ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಶಾಖೆಯ ದ್ವಿಸದಸ್ಯ ಪೀಠ ವಿಭಾಗೀಯ ಪೀಠದಲ್ಲಿದ್ದ ನ್ಯಾಯಮೂರ್ತಿಗಳು ಆನರಬಲ್ ಜಸ್ಟಿಸ್ ರಾಜೇಶ್ ಸಿಂಗ್ ಚೌಹಾಣ್ ಮತ್ತು ಆನರಬಲ್ ಜಸ್ಟಿಸ್ ಜಫೀರ್ ಅಹಮದ್ ಇವರುಗಳಿದ್ದ ಪೀಠ ಮೊನ್ನೆ 12ನೇ ತಾರೀಕು ಏಪ್ರಿಲ್ಗೆ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರ ಕುಟುಂಬದ ಹೆಚ್ಚುವರಿ ಆಸ್ತಿ ಗಳಿಕೆ ವಿರುದ್ಧ ಗೊತ್ತಿರುವ ಆದಾಯಕ್ಕಿಂತ ಅಧಿಕೃತ ಆದಾಯ ಮೂಲಕ್ಕಿಂತ ಹೆಚ್ಚುವರಿ ಆಸ್ತಿ ಗಳಿಕೆ ಆರೋಪ ಕುರಿತಂತೆ ಭಾರತೀಯ ಜನತಾ ಪಕ್ಷದ ಬೆಂಗಳೂರಿನ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅವರು ನೀಡಿದ ಒಂದು ದೂರನ್ನ ಪರಿಗಣಿಸಿಬಿಟ್ಟು ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಬಹುಶಃ ಭಾರತದ ನ್ಯಾಯಾಂಗೀಯ ಚರಿತ್ರೆಯಲ್ಲೇನೆ ಅಪರೂಪವಾದ ಪ್ರಕರಣ. ಇದು ರಿಟ್ ಪಿಟಿಷನ್ ನಂಬರ್ ಕ್ರಿಮಿನಲ್ ಮಿಸ್ಲೇನಿಯಸ್ ರಿಟ್ ಪಿಟಿಷನ್ ನಂಬರ್ 4180/2026. ಈಗಾಗಲೇ ಹೊಸ ದಿಗಂತದ ವೀಕ್ಷಕರು ಕುತೂಹಲದಿಂದ ಆಗಾಗ್ಗೆ ನಮ್ಮನ್ನು ಕೇಳ್ತಾ ಬಂದಿದ್ದಾರೆ. ಈ ಮೊದಲು ಇದೇ ದೂರುದಾರ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಕುರಿತಂತೆ ಒಂದು ಕೇಸ್ ಹಾಕಿದ್ರು. ಅದರ ಗತಿ ಏನಾಯ್ತು ಅಂತ ಕೇಳಿದ್ರು. ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪಾಸ್ಪೋರ್ಟ್ ಹೊಂದಿರುವ ಬಗ್ಗೆ, ದ್ವಿಪೌರತ್ವ ಹೊಂದಿರುವ ಬಗ್ಗೆ ಈಗಾಗಲೇ ನಡೆದಿರುವ ವಿಚಾರಣೆಗೆ ಸಂಬಂಧಪಟ್ಟ ಪ್ರಕರಣವನ್ನ ಬರುವ ಮೇ 27ಕ್ಕೆ ನಿಗದಿ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಅದು ಏಕಸದಸ್ಯ ಪೀಠದ ಎದುರಿಗೆ ಅದರ ವಿಚಾರಣೆ ನಡೀತಾ ಇದೆ. ಅದರ ಆದೇಶ ಬರುವ ಮೇ 27ಕ್ಕೆ ಹೊರಬೀಳಿದೆ. ಇದ್ರ ಮಧ್ಯೆ ಇದೇ ಶಿಶಿರ್ ವಿಘ್ನೇಶ್ ತಮ್ಮ ಮೈ ಮೇಲೆ ಬಹುದೊಡ್ಡ ಜವಾಬ್ದಾರಿಯನ್ನ, ಅತ್ಯಂತ ಅಪಾಯಕಾರಿ ಜವಾಬ್ದಾರಿಯನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಭ್ರಷ್ಟಾಚಾರ ನಿಷೇಧ ಕಾಯ್ದೆ 1988 ಮತ್ತು 2018ರ ಅಡಿಯಲ್ಲಿ ರಾಹುಲ್ ಗಾಂಧಿ ಮತ್ತವರ ಕುಟುಂಬ ಸದಸ್ಯರು ಇದುವರೆಗೂ ತಮ್ಮ ಘೋಷಿತ ಆದಾಯ ಮಿತಿಗಿಂತ ಹೆಚ್ಚುವರಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನೋ ಆರೋಪವನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಪುಟಗಳ ಒಂದು ದೊಡ್ಡ ಗ್ರಂಥವನ್ನೇ ನ್ಯಾಯಾಲಯದ ವಿಭಾಗೀಯ ಪೀಠದ ಎದುರಿಗೆ ಮಂಡಿಸಿ ಈ ಕುರಿತು ಭಾರತ ಸರ್ಕಾರದ ವಿವಿಧ ಇಲಾಖೆಗಳು, ಅಂದ್ರೆ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ತನಿಖೆ ನಡೆಸಬೇಕು, ಸಮಗ್ರ ವಿಚಾರಣೆ ನಡೆಸಬೇಕು ಅಂತ ಕೋರಿದ್ರು. ಈ ರಿಟ್ ಅರ್ಜಿಯ ವಿಚಾರಣೆಯನ್ನ ಇನ್ ಕ್ಯಾಮ್ರಾ ನಡೆಸಿದ ಮಾನ್ಯ ನ್ಯಾಯಮೂರ್ತಿಗಳು, ಅಂದ್ರೆ ಬಹಿರಂಗ ನ್ಯಾಯಾಲಯದಲ್ಲ, ಅವರ ಚೇಂಬರ್ನಲ್ಲೇ ಈ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಸಿದ್ರು. ಮೇ 6ನೇ ತಾರೀಕು, ತದನಂತರ ಮೇ 12ನೇ ತಾರೀಕು, 2 ದಿನಗಳ ಕಾಲ ಮಧ್ಯಾಹ್ನದ ನಂತರ 6-7 ಗಂಟೆ ಸಮಗ್ರ ವಿಚಾರಣೆ ಮತ್ತು ಸಂಬಂಧಪಟ್ಟ ದಾಖಲೆಗಳ ಪರಿಶೀಲನೆ ನಡೆಸಿದ ಇವರಿಬ್ರು ನ್ಯಾಯಮೂರ್ತಿಗಳು ಕಡೆಗೂ ಮೊನ್ನೆ 12ನೇ ತಾರೀಕು ತಮ್ಮ ಆದೇಶವನ್ನ ಹೊರಡಿಸಿದ್ದಾರೆ. ಅಂದಾಗಿ ಈ ಪ್ರಕರಣದಲ್ಲಿ ವಾದಿ ಅಂದ್ರೆ ದೂರುದಾರ ವಿಘ್ನೇಶ್ ಶಿಶಿರ್ ನಮ್ಗೆಲ್ರಿಗೂ ಗೊತ್ತಿದೆ. ಅದರ ಪ್ರತಿವಾದಿಗಳು ಯಾರು? ರಾಹುಲ್ ಗಾಂಧಿ ಅವರಾಗ್ಲಿ ಅಥವಾ ಅವರ ಕುಟುಂಬದ ಸದಸ್ಯರು ಆಗ್ಲಿ ಯಾರೂ ಅಲ್ವೇ ಅಲ್ಲ. ಇಲ್ಲಿ ಮುಖ್ಯ ಪ್ರತಿವಾದಿಯೇ ಯೂನಿಯನ್ ಆಫ್ ಇಂಡಿಯಾ, ಭಾರತ ಸರ್ಕಾರವೇ ಮುಖ್ಯ ಪ್ರತಿವಾದಿ. ಉಳಿದ ಪ್ರತಿವಾದಿಗಳು ಯಾರು ಅಂದ್ರೆ CBI ನಿರ್ದೇಶಕರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯದ ನಿರ್ದೇಶಕರು, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಆದಾಯ ತೆರಿಗೆ ಇಲಾಖೆಯ ಮುಖ್ಯಸ್ಥರು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೃಹ ಇಲಾಖೆ ಸಚಿವಾಲಯ ಅದರ ಮುಖ್ಯಸ್ಥರು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅದರ ಮುಖ್ಯಸ್ಥರು, ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಗಂಭೀರವಾದ ವಂಚನೆ ಪ್ರಕರಣದ ತನಿಖಾ ವಿಭಾಗ ಅದರ ಮುಖ್ಯಸ್ಥರು, ಜೊತೆಗೆ ಯೂನಿಯನ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅದರ ಮುಖ್ಯಸ್ಥರು. ಇದೆಲ್ಲದರ ಜೊತೆಗೆ ಉಳಿದಂತೆ ಮೊನ್ನೆ ಕಟ್ಟ ಕಡೆಯ ವಿಚಾರಣೆ ಸಂದರ್ಭದಲ್ಲಿ 2 ಇಲಾಖೆಗಳನ್ನ ಇದರಲ್ಲಿ ಇಂಪ್ಲೀಡ್ ಮಾಡಿ ಅಂತ ಕೇಳ್ಕೊಂಡ್ರು. ರೆವಿನ್ಯೂ, ಭಾರತ ಸರ್ಕಾರದ ಕಂದಾಯ ಇಲಾಖೆ ಅದರ ಕಾರ್ಯದರ್ಶಿಗಳು, ಜೊತೆಗೆ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕಾರ್ಪೊರೇಟ್ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಗಳು, ಹೀಗೆ ಸುಮಾರು 10 ಭಾರತ ಸರ್ಕಾರದ ವಿವಿಧ ಇಲಾಖೆಗಳ ಮುಖ್ಯಸ್ಥರನ್ನ ಇದರಲ್ಲಿ ಪ್ರತಿವಾದಿಗಳನ್ನಾಗಿ ನೇಮಿಸಬೇಕು ಅಂತ ಅವ್ರು ಕೋರಿದ್ರು. ಅದಕ್ಕೆ ಮಾನ್ಯ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದ್ರೆ ಸದರಿ ದೂರುದಾರ ನ್ಯಾಯಪೀಠದ ಎದುರು ಮಂಡಿಸಿದ ಸಾವಿರಾರು ಪುಟಗಳ ಆ ದಾಖಲೆಗಳನ್ನ ಪರಿಶೀಲಿಸಿ ಪ್ರತ್ಯಕ್ಷವಾಗಿ ಅವಲೋಕನ ಮಾಡಿದ ಮಾನ್ಯ ನ್ಯಾಯಮೂರ್ತಿಗಳು ಮೇಲ್ನೋಟಕ್ಕೆ ಇವರು ಮಾಡಿದ ಆರೋಪಗಳಲ್ಲಿ ಒಂದಿಷ್ಟು ಸತ್ಯಾಂಶ ಇದ್ದಂತಿದೆ. ಇದ್ರ ಬಗ್ಗೆ ತನಿಖೆ ನಡೆಸಲಿಕ್ಕೆ ಕೇವಲ ಒಂದು ಏಜೆನ್ಸಿ ಇದ್ರೆ ಸಾಲದು. ಭಾರತ ಸರ್ಕಾರದ ವಿವಿಧ ತನಿಖಾ ಏಜೆನ್ಸಿಗಳು ಮತ್ತು ವಿವಿಧ ಇಲಾಖೆಗಳು ಎಲ್ಲರೂ ಸೇರಿ ಸಮಗ್ರವಾದ ತನಿಖೆ ನಡೆಸಬೇಕು ಅಂತ ಆದೇಶ ಮಾಡಿದ್ರು. ಈ ಪ್ರಕರಣದಲ್ಲಿ ಭಾರತ ಸರ್ಕಾರದ ಪರವಾಗಿ ವಕಾಲತ್ತು ಮಾಡಿದ
ವಕೀಲರುಗಳು ಅಂತಂದ್ರೆ ಶ್ರೀ ಎಸ್ ಪಿ ಪಾಂಡೆ, ಸೀನಿಯರ್ ಅಡ್ವೊಕೇಟ್, ಡೆಪ್ಟಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ. ಎಸ್ ಪಿ ಪಾಂಡೆ ಡೆಪ್ಟಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಮತ್ತು ಹಿರಿಯ ನ್ಯಾಯವಾದಿಗಳು. ಅವರು ಭಾರತ ಸರ್ಕಾರದ ಪರವಾಗಿ ಮತ್ತು ಭಾರತ ಸರ್ಕಾರದ ವಿವಿಧ ಇಲಾಖೆಗಳು ಅಂದ್ರೆ ಈ ಪ್ರಕರಣದಲ್ಲಿ ಈ ರಿಟ್ ಅರ್ಜಿಯಲ್ಲಿ ಹೆಸರಿಸಲ್ಪಟ್ಟಿರುವ ವಿವಿಧ ಇಲಾಖೆಗಳ ಪರವಾಗಿ ಅವ್ರು ಹಾಜರಾಗಿರ್ತಾರೆ. ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮತ್ತೊಬ್ಬ ನ್ಯಾಯವಾದಿ ರಾಜ್ಕುಮಾರ್ ಸಿಂಗ್ ಮತ್ತು ಕೇಂದ್ರ ಸರ್ಕಾರದ ವಿಶೇಷ ನ್ಯಾಯವಾದಿ ಆನಂದ್ ದ್ವಿವೇದಿ, ಇವ್ರ ಜೊತೆಗೆ ಸಿಬಿಐನ ಕೌನ್ಸಿಲ್ ಫಾರ್ ಸಿಬಿಐ ಅನುರಾಗ್ ಕುಮಾರ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪರವಾಗಿ ಕುಲ್ದೀಪ್ ಶ್ರೀವಾತ್ಸವ, ಇವರೆಲ್ಲರೂ ಕೂಡ ನ್ಯಾಯಾಲಯದರು ಹಾಜರಾಗಿದ್ರು. ನ್ಯಾಯಾಲಯದ ಈ ದೂರುದಾರನ ವಾದ ಮಂಡನೆ ಮತ್ತು ಅವರು ಸಲ್ಲಿಸಿದ ಪುರಾವೆಗಳನ್ನು ಪರಿಶೀಲಿಸಿದ ಗೋಪ್ಯತಾ ವಿಚಾರಣೆಯಲ್ಲಿ ಪರಿಶೀಲಿಸಿದ ಮಾನ್ಯ ನ್ಯಾಯಮೂರ್ತಿಗಳು ಇವೆಲ್ಲ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಈ ನೋಟಿಸ್ ಅನ್ನ ಮಾನ್ಯ ಡೆಪ್ಟಿ ಸಾಲಿಸಿಟರ್ ಜನರಲ್ ಎಸ್ ಪಿ ಪಾಂಡೆ ಅವರೇ ಸ್ವೀಕರಿಸೋ ಹಾಗೆ ಅಥವಾ ರಾಜ್ಕುಮಾರ್ ಸಿಂಗ್ ಅವರು ಸ್ವೀಕರಿಸ್ಬಿಟ್ಟು ತತ್ಸಂಬಂಧಿ ಇಲಾಖೆಗಳಿಗೆ ಮಾಹಿತಿ ನೀಡಬೇಕು ಅಂತ ಆದೇಶ ಕೊಟ್ಟರು. ಅಷ್ಟರೊಳಗೆ ಸಿಬಿಐ ಪರ ಹಾಜರಾದ ವಕೀಲ ಅನುರಾಗ್ ಕುಮಾರ್ ಅವರು ಈಗಾಗಲೇ ಸಿಬಿಐನ ಸ್ಪೆಷಲ್ ಬ್ರಾಂಚ್ನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪ್ರವೀಣ್ ಕುಮಾರ್ IPS ಅಧಿಕಾರಿ ಅವರು ದೂರುದಾರರ ದೂರಿನ ಪ್ರತಿ ತಮಗೆ ಲಭ್ಯವಿದೆ, ಈಗಾಗಲೇ ನಾವು ಸಾಕಷ್ಟು ಪ್ರಾಥಮಿಕ ವಿಚಾರಣೆ ನಡೆಸಿದ್ದೇವೆ, ಈ ಬಗ್ಗೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿಕ್ಕೆ ನಮಗೆ ಕಾಲಾವಕಾಶ ಬೇಕಾಗಿದೆ ಅಂದ್ಬಿಟ್ಟು 8 ವಾರಗಳ ಕಾಲಾವಕಾಶವನ್ನ ಕೋರಿದ್ದಾರೆ. ಇದಕ್ಕೆ ಒಪ್ಪಿಕೊಂಡ ಮಾನ್ಯ ನ್ಯಾಯಮೂರ್ತಿಗಳಿಬ್ರು ಬರುವ ಜುಲೈ 20, 2026 ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಮುಂದುವರಿಸುವವರಿದ್ದಾರೆ. ಅಷ್ಟರೊಳಗಾಗಿ ಇಲ್ಲಿ ದೂರುದಾರ ಹೆಸರಿಸಿರುವ ಎಲ್ಲ 10 ಭಾರತ ಸರ್ಕಾರದ ಇಲಾಖೆಗಳು ಮತ್ತು ತನಿಖಾ ಸಂಸ್ಥೆಗಳು ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬ ಸದಸ್ಯರು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಯುರೋಪ್ನಲ್ಲಿ, ಅಮೆರಿಕದಲ್ಲಿ, ಆಫ್ರಿಕಾದಲ್ಲಿ ಮತ್ತಿತರ ರಾಷ್ಟ್ರಗಳಲ್ಲಿ ಬಹುಶಃ ಜಗತ್ತಿನ ವಿವಿಧ ಭೂ ಪ್ರದೇಶಗಳಲ್ಲಿ ಅವರು ಮಾಡಿರಬಹುದಾದ ಹಣದ ಹೂಡಿಕೆ ಮತ್ತು ಸಂಪಾದಿಸಿರುವ ಆಸ್ತಿ ಬಗ್ಗೆ, ಸ್ಥಿರಾಸ್ತಿಗಳ ಬಗ್ಗೆ ಸಮಗ್ರ ವಿವರಗಳನ್ನ ಈ ದೂರುದಾರ ಕೊಟ್ಟಿರೋದ್ರಿಂದ ಸತ್ಯಾಸತ್ಯತೆಯನ್ನ ಪರಿಶೀಲಿಸ್ಬಿಟ್ಟು ನ್ಯಾಯಾಲಯಕ್ಕೆ ಸಮಗ್ರ ವರದಿ ಸಲ್ಲಿಸಬೇಕು ಅಂತಂದ್ಬಿಟ್ಟು ಆದೇಶ ಮಾಡಿದ್ದಾರೆ. ಮುಂದಿನ ವಿಚಾರಣೆಗೆ 20/7/2026 ಜುಲೈ 20, 2026 ಮುಂದಿನ ವಿಚಾರಣಾ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಇದು ಭಾರತ ಚರಿತ್ರೆಯಲ್ಲಿ ಪ್ರಪ್ರಥಮ ಬಾರಿಗೆ ಬಹುಶಃ ಇಂದಿರಾ ಗಾಂಧಿ ವಂಶಸ್ಥರ ವಿರುದ್ಧ ಯಾರಾದ್ರೂ ಒಬ್ರು ಈ ರೀತಿ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅದು ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಅಗೇನ್ಸ್ಟ್ ನೋನ್ ಸೋರ್ಸಸ್ ಆಫ್ ಇನ್ಕಮ್, ಘೋಷಿತ ಆದಾಯಕ್ಕಿಂತ ಹೆಚ್ಚುವರಿ ಅಕ್ರಮ ಆಸ್ತಿಗಳಿಗೆ ಆರೋಪ ಮಾಡಿಬಿಟ್ಟು ನ್ಯಾಯಾಲಯಕ್ಕೆ ಅವ್ರನ್ನ ಎಳಿತಾ ಇರೋದು ಬಹುಶಃ ಇದೇ ಪ್ರಯತ್ನ ಅಂತ ಕಾಣುತ್ತೆ. ಇದರಿಂದಾಗಿ ದೂರುದಾರರ ಅವರ ಸುರಕ್ಷತೆಗೆ ಅಪಾಯ ಇರೋದ್ರಿಂದ ಭಾರತ ಸರ್ಕಾರ ಅವರಿಗೆ ಎಲ್ಲ ಬಗೆಯ ಸುರಕ್ಷಾ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಕೂಡ ಮಾನ್ಯ ನ್ಯಾಯಮೂರ್ತಿಗಳು ಆದೇಶ ಕೊಟ್ಟಿದ್ದಾರೆ. ಈಗಾಗಲೇ ಅವ್ರಿಗೆ CRPF ರಕ್ಷಣಾ ಪಡೆಯಿಂದ ಅವರಿಗೆ ಭದ್ರತೆ ಸಿಕ್ಕಿದೆ, ಇನ್ನೂ ಹೆಚ್ಚುವರಿ ಭದ್ರತೆ ಅಗತ್ಯ ಬಿದ್ದರೆ ಅದನ್ನು ಕೊಡಬೇಕು ಅಂತ ಕೂಡ ಆದೇಶಿಸಿದ್ದಾರೆ. ನೋಡಿ, ರಾಹುಲ್ ಗಾಂಧಿ ಅವರು ಒಂದು ಕಡೆ ಬ್ರಿಟಿಷ್ ಪಾಸ್ಪೋರ್ಟ್ ಹೊಂದಿರುವ ಮಾಹಿತಿಯನ್ನ ಬಚ್ಚಿಟ್ಬಿಟ್ಟು 2004 ಇಲ್ಲಿವರೆಗೂ ಸತತವಾಗಿ 6 ಲೋಕಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದು ಸೋತು ಮಾಡಿದ್ದಾರೆ. ಲೋಕಸಭೆಯ ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ಅಲಂಕರಿಸಿಬಿಟ್ಟಿದ್ದಾರೆ. ಅದು ಒಂದು ರೀತಿಯ ವಂಚನೆ ಆರೋಪವಾದ್ರೆ ಇದು ಅವರ ಕುಟುಂಬ, ಅವ್ರು ಯಾರು ಕೂಡ ಮಂತ್ರಿ ಸ್ಥಾನವನ್ನು ಅಲಂಕರಿಸಲಿಲ್ಲ. ರಾಜೀವ್ ಗಾಂಧಿ ಅವರ ನಂತರ ಇಂದಿರಾ ಗಾಂಧಿ ಕುಟುಂಬಸ್ಥರು ಯಾರು ನೇರವಾಗಿ ಸರ್ಕಾರದ ಪದವಿಗಳನ್ನು ಅಲಂಕರಿಸಲಿಲ್ಲ, ಲೋಕಸಭಾ ಸದಸ್ಯರಾಗ್ತಿದ್ರು. ಇದೀಗ ಸೋನಿಯಾ ಗಾಂಧಿ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಅವರಿಬ್ರು ಮಕ್ಕಳಿಬ್ರು ಲೋಕಸಭಾ ಸದಸ್ಯರಾಗಿದ್ದಾರೆ. ಆದ್ರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರೇ ಆಗಿರೋದ್ರಿಂದ ಅವರ ಅಧೀನಕ್ಕೊಳಪಟ್ಟಂತೆ ಆವತ್ತಿನ ಭಾರತ ಸರ್ಕಾರವೂ ಇತ್ತು, UPA ಸರ್ಕಾರದ ಅಧಿಪತಿ ಕೂಡ ಅವರೇ ಆಗಿದ್ರು. ತದನಂತರ ವಿವಿಧ ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿದ್ದ ಕಾಂಗ್ರೆಸ್ ಸರ್ಕಾರಗಳು ಕೂಡ ಅವರೇ ಸುಪ್ರೀಂ ಲೀಡರ್ಗಳಾಗಿದ್ರು. ಹೀಗಾಗಿ ಯಾವುದೇ ಮಂತ್ರಿ ಪದವಿಯನ್ನು ಅಲಂಕರಿಸಿದ್ರು ಕೂಡ ಅವರು ಇದುವರೆಗೂ ತಮ್ಮ ವರ್ಚಸ್ಸನ್ನು ಬಳಸ್ಕೊಂಡ್ಬಿಟ್ಟು ಅಪಾರವಾದ ಆದಾಯ, ಆಸ್ತಿ, ಸಂಪತ್ತಿನ ಗಳಿಕೆ ಮಾಡಿದ್ದಾರೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅರ್ಜಿದಾರ ಶಿಶಿರ್ ವಿಘ್ನೇಶ್ ತಾವು ಮಾಡಿರುವ ಆರೋಪಗಳ ಕುರಿತಂತೆ ರಾಹುಲ್ ಗಾಂಧಿ ಕುಟುಂಬ ಅದರ ಒಟ್ಟು ಆಸ್ತಿ ಮೌಲ್ಯ ಎಷ್ಟಿದ್ದೀತು ಅನ್ನೋ ಪ್ರಶ್ನೆಗೆ ನೇರ ಉತ್ತರ ಕೊಡ್ಲಿಲ್ಲ. ಅನಧಿಕೃತ ಮೂಲಗಳ ಪ್ರಕಾರ
ಈ ಕುಟುಂಬದ ಆಸ್ತಿ ಮೌಲ್ಯ ಅಂದ್ರೆ ವಿವಿಧ ದೇಶಗಳಲ್ಲಿ ಅವರು ಮಾಡಿರುವ ಬಂಡವಾಳ ಹೂಡಿಕೆ ಮತ್ತು ಸಂಪಾದಿಸಿರುವ ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯ $10 ಟ್ರಿಲಿಯನ್ ಆಗುತ್ತಂತೆ. ಅಂದ್ರೆ ಹಲವಾರು ಲಕ್ಷ ಕೋಟಿ ಆಗುತ್ತಂತೆ ಅದ್ರ ಒಟ್ಟು ಮೌಲ್ಯ. ಅದನ್ನಿನ್ನೂ ಖಾತ್ರಿ ಪಡಿಸ್ಕೊಳ್ಬೇಕಾಗಿದೆ. ಅದೆಲ್ಲವೂ ಕೂಡ ವಿಚಾರಣೆ ನಂತರ ಗೊತ್ತಾಗುತ್ತೆ. ಈ $10 ಟ್ರಿಲಿಯನ್ ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ ಎಷ್ಟಾಗುತ್ತೆ ಅಂತ ನಮ್ಮಂಥವ್ರಿಗೆಲ್ಲ ಲೆಕ್ಕ ಹಾಕಿ ಹೇಳೋದು ಕೂಡ ಕಷ್ಟ. ಎಷ್ಟು ಸೊನ್ನೆಗಳನ್ನು ಸೇರಿಸ್ಬೇಕಾಗುತ್ತೆ ಅಂತ ಹೇಳೋದು ಕೂಡ ಕಷ್ಟ. 1,00,000 ಟ್ರಿಲಿಯನ್ ಅಂತಂದ್ರೆ 10 ಲಕ್ಷ ಕೋಟಿ ಆಗುತ್ತೆ. 10 ಲಕ್ಷ ಟ್ರಿಲಿಯನ್ ಅಂದ್ರೆ ಎಷ್ಟಾದೀತು ವೀಕ್ಷಕರೇ ಅಂದಾಜು ಮಾಡ್ಕೊಳ್ಬಹುದು ಅಂತ ಕಾಣುತ್ತೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ರಾಜಕೀಯ ಕೋಲಾಹಲವನ್ನು ಸೃಷ್ಟಿಸಬಹುದಾದ ಈ ಪ್ರಕರಣದ ತೀರ್ಪು ಇವತ್ತು ಬೆಳಿಗ್ಗೆ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠದ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಆಗಿದೆ. ಇದರ ದಿನಾಂಕ ಮಾನ್ಯ ನ್ಯಾಯಮೂರ್ತಿಗಳು ನಮೂದಿಸಿರುವ ದಿನಾಂಕ 12/5/2026. ಆಮೇಲೆ ಈ ಪ್ರಕರಣದ ವಿಚಾರಣೆ ಮತ್ತೆ ಜುಲೈ 20ಕ್ಕೆ ಮುಂದುವರಿತಾ ಇದೆ. ಹೊಸ ದಿಗಂತದ ವೀಕ್ಷಕರಿಗೆ ಈ ಮಾಹಿತಿ ತಿಳ್ಕೊಂಡ್ಬಿಟ್ಟು ಮತ್ತಷ್ಟು ಕುತೂಹಲ ಹೆಚ್ಚಾಗಿರ್ಬೋದು, ಗಾಬರಿ ಆಗ್ತಾ ಇರ್ಬೋದು. ಎಲ್ಲಾದ್ರೂ ಉಂಟೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಅವರು ವಂಶಸ್ಥರು ಈ ಪರಿಯಾಗಿ ಆಸ್ತಿ ಸಂಪಾದಿಸಲಿಕ್ಕೆ ಸಾಧ್ಯವಾ? ನಾವು ದೂರುದಾರರಿಗೆ ಕೇಳಿದಾಗ ಅವರು ಸ್ಪಷ್ಟ ಉತ್ತರ ಕೊಟ್ಟೇ ಇಲ್ಲ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಕೂಡ ಸುದ್ದಿ ಮಾಧ್ಯಮಗಳಿಗೆ ಹಂಚಿಕೊಳ್ಳಕೂಡದು, ವಿವರಗಳನ್ನು ಹಂಚಿಕೊಳ್ಳಕೂಡದು. ಆದೇಶ ಮಾತ್ರ ಬಹಿರಂಗವಾಗಿರುತ್ತೆ. ಕೋರ್ಟಿನ ಆದೇಶ ಬಹಿರಂಗವಾಗಿದೆ. ಇಲ್ಲಿ ವಾದಿ, ಈ ದೂರುದಾರ ಯಥಾ ಪ್ರಕಾರ ಪಾರ್ಟಿ ಇನ್ ಪರ್ಸನ್ ತಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವೇ ವಾದ ಮಂಡನೆ ಮಾಡಿದ್ರು. ಅವ್ರು ಯಾರೇ ಹಿರಿಯ ನ್ಯಾಯವಾದಿಯನ್ನ ಎಂಗೇಜ್ ಮಾಡಿರ್ಲಿಲ್ಲ, ವಕೀಲರನ್ನ ಎಂಗೇಜ್ ಮಾಡಿರ್ಲಿಲ್ಲ. ಆದ್ರೆ ಭಾರತ ಸರ್ಕಾರದ ಪರವಾಗಿ ಸುಮಾರು 6 ಜನ ಹಿರಿಯ ನ್ಯಾಯವಾದಿಗಳು ನ್ಯಾಯಾಲಯದ ಮುಂದೆ ಹಾಜರಾಗಿದ್ರು. ನ್ಯಾಯಾಲಯದ ಆದೇಶಕ್ಕೆ ಅವರು ಸಮ್ಮತಿಸಿದ್ದಾರೆ. ಮುಂದಿನ 8 ವಾರಗಳೊಳಗಾಗಿ ಭಾರತ ಸರ್ಕಾರದ ವಿವಿಧ ತನಿಖಾ ಸಂಸ್ಥೆಗಳು ಮತ್ತು ಇಲಾಖೆಗಳು ತಮಗೆ ಈ ಆರೋಪದ ಸತ್ಯಾಸತ್ಯತೆ ಕುರಿತಂತೆ ವರದಿ ಒಪ್ಪಿಸುತ್ತೆ ಅಂತ ನ್ಯಾಯಾಲಯಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲೇ 2025 ಸೆಪ್ಟೆಂಬರ್ನಲ್ಲೇ ಈ ಶಿಶಿರ್ ವಿಘ್ನೇಶ್ರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸುಮಾರು 2 ದಿನ ಒಟ್ಟು 18 ಗಂಟೆಗಳ ಕಾಲ ಅವರ ಹೇಳಿಕೆಯನ್ನು ಪಡ್ಕೊಂಡಿದ್ರು. ಅವ್ರಿಗೆ ಪ್ರಶ್ನೆಗಳ ಸರಮಾಲೆಯನ್ನೇ ಹಾಕಿದ್ರು, ಅದಕ್ಕೆ ವಿವರಗಳನ್ನ ಪಡ್ಕೊಂಡಿದ್ರು. ಅವರು ಮಂಡಿಸಿದ ದಾಖಲೆಗಳನ್ನು ಕೂಡ ಅವರು ಪಡ್ಕೊಂಡಿದ್ರು. ಹೀಗಾಗಿ ಜಾರಿ ನಿರ್ದೇಶನಾಲಯದ ಪ್ರಾಥಮಿಕ ತನಿಖೆ ಈಗಾಗಲೇ ಕಳೆದ ವರ್ಷ ಮುಗಿದೋಗಿತ್ತು. ತದನಂತರ ಬಹುಶಃ CBI ಕೂಡ ಇದರಲ್ಲಿ ಪ್ರವೇಶ ಮಾಡಬಹುದು ಅಂತ ಕಾಣುತ್ತೆ. ಇರ್ಲಿ, ಇದು ಸುಮಾರು 10 ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು ಮತ್ತು ವಿವಿಧ ಇಲಾಖೆಗಳು ಇಲ್ಲಿ ಯಾವ ರೀತಿ ಪರಸ್ಪರ ಹೊಂದಾಣಿಕೆಯೊಂದಿಗೆ ವಿಚಾರ ನಡೆಸ್ತಾರೆ ಕಾದ್ ನೋಡ್ಬೇಕಾಗಿದೆ. ಇಲ್ಲಿ ಯಾವುದೇ ಸೇಡು ಪ್ರತಿಕಾರದ ಪ್ರಶ್ನೆ ಬರೋದೇ ಇಲ್ಲ. ಭಾರತದ ಅತ್ಯಂತ ಜನಪ್ರಿಯ ರಾಜಕೀಯ ಕುಟುಂಬದ, ಅತ್ಯಂತ ಗೌರವಾನ್ವಿತ ರಾಜಕೀಯ ಕುಟುಂಬದ ಇವತ್ತು ಸಕ್ರಿಯರಾಗಿರೋ ನಾಯಕರ ವಿರುದ್ಧ ಈ ತರದ ಆರೋಪ ಬರ್ತಾ ಇರೋದೇ ಬಹಳ ವಿಚಿತ್ರ ಸನ್ನಿವೇಶ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಭಾರತದ ಕಾನೂನು ಮತ್ತು ನ್ಯಾಯಾಂಗೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರೋರ್ಗೆ ಈ ಪ್ರಕರಣ ಬಹುಶಃ ಕಣ್ತೆರೆಸುತ್ತೆ ಅಂತ ಕಾಣುತ್ತೆ. ಮುಂದೆ ಯಾರು ಕೂಡ ಗಣ್ಯ ವ್ಯಕ್ತಿಗಳ ಕುರಿತಂತೆ ಕ್ಷುಲ್ಲಕ ಆರೋಪಗಳನ್ನು ಮಾಡಬಾರದು. ಅಕಸ್ಮಾತ್ ಅತ್ಯಂತ ಸತ್ಯಾಂಶದ ಬಗ್ಗೆ ಖಾತ್ರಿ ಇದ್ದು ಗಂಭೀರ ಆರೋಪ ಮಾಡೋದಿದ್ರೆ ಸಾಕಷ್ಟು ಜವಾಬ್ದಾರಿಯುತವಾಗಿ ಸಂಬಂಧಪಟ್ಟ ಎಲ್ಲ ಪುರಾವೆಗಳನ್ನು ಸಂಗ್ರಹಿಸ್ಬಿಟ್ಟು ನ್ಯಾಯಾಲಯದ ಎದುರಿಗೆ ಬರ್ಬೋದು ಅನ್ನೋದಕ್ಕೆ ಇದೀಗ ಈ ವಿಘ್ನೇಶ್ ಶಿಶಿರ್ ಮುಂದುವರಿಸಿರುವ ಈ ನ್ಯಾಯಾಂಗೀಯ ಹೋರಾಟವೇ ಸಾಕ್ಷಿ. ನಮಸ್ಕಾರ.